ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ ಟ್ಯಾರೋ ರೀಡಿಂಗ್ನ ಮಾಡ್ತಾ ಇದ್ದೀನಿ. ದೈವದಿಂದ ಮೆಸೇಜಸ್ ಏನಿದೆ ಅಂತ ಹೇಳ್ತೀನಿ. ಇವತ್ತು ಶಿವರಾತ್ರಿ, ಆದರೂ ನಿಮಗೆ ತುಂಬ ಹತ್ತಿರವಾಗಿರುವಂಥ ದೇವರು ಇರ್ತಾರಲ್ಲ, ಅದರಿಂದ ನಾನು 4 ದೇವರ ಕಾರ್ಡ್ಸ್ನ ಇಟ್ಟಿದ್ದೀನಿ. ಮೊದಲನೇದು ಲಕ್ಷ್ಮಿ, ಎರಡನೇದು ಹನುಮಂತ, ಮೂರನೆಯದು ಮಹಾದೇವ ಶಿವ ಮತ್ತು 4ನೇದು ಶ್ರೀಕೃಷ್ಣ. ಇಲ್ಲಿ ನಿಮಗೆ ಯಾವ ದೇವರು ಮನಸ್ಸಿಗೆ ಹತ್ತಿರ ಅನಿಸುತ್ತೆ ಆ ಒಂದು ದೇವರ ಕಾರ್ಡ್ನ ಸೆಲೆಕ್ಟ್ ಮಾಡಿ. ದೈವದಿಂದ ನಿಮಗೇನು ಮೆಸೇಜಸ್ ಇದೆ, ನೀವೇನು ತಿಳ್ಕೊಳ್ಳುವಂಥದ್ದಿದೆ, ನೀವೇನು ತಿಳ್ಕೊಬೇಕಾಗಿದೆ ಅಂತ ರೀಡಿಂಗ್ ಮಾಡ್ತೀನಿ. ದೇವರನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಒಂದು ಕಾರ್ಡ್ ಫೈಲ್ನ ಸೆಲೆಕ್ಟ್ ಮಾಡಿ. ನಿಮಗೆ ಯಾವುದು ರೆಸನೇಟ್ ಅನಿಸುತ್ತೆ, ನಿಮಗೆ ಯಾವುದು ಕನೆಕ್ಟ್ ಅನಿಸುತ್ತೆ ಆ ದೇವರನ್ನ ಸೆಲೆಕ್ಟ್ ಮಾಡಿ. ಮೊದಲನೆಯದು ಲಕ್ಷ್ಮಿ, ಎರಡನೆಯದು ಹನುಮಂತ, ಮೂರನೆಯದು ಮಹಾದೇವ ಶಿವ, 4ನೇದು ಶ್ರೀಕೃಷ್ಣ. ಓಕೆ, ನಿಮಗೆ ಯಾವ ಒಂದು ದೇವರು ಮನಸ್ಸಿಗೆ ಹತ್ತಿರ ಅನಿಸುತ್ತೆ ಆ ಒಂದು ದೇವರ ಕಾರ್ಡ್ನ ಸೆಲೆಕ್ಟ್ ಮಾಡಿ ನಾನು ರೀಡಿಂಗ್ನ ಮಾಡ್ತೀನಿ. ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಸೊ ಲೆಟ್ಸ್ ಸ್ಟಾರ್ಟ್ ದ ರೀಡಿಂಗ್. ಎಂದಿನಂತೆ ನಾನು ಲಕ್ಷ್ಮಿಯ ರೀಡಿಂಗ್ ಮಾಡ್ತೀನಿ. ಅಂದರೆ ಈ ಒಂದು ಕಾರ್ಡ್ ಫೈಲ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ, ನೀವು ದೈವದಿಂದ ತಿಳ್ಕೊಳ್ಳುವಂಥ ವಿಷಯ ಏನಿದೆ, ಏನು ಎಕ್ಸ್ಪೆಕ್ಟ್ ಮಾಡಬಹುದು ನೀವು, ಹಾಗೂ ನಿಮ್ಮ ಲೈಫ್ ವಿಷಯವಾಗಿ ನೀವಿನ್ನೂ ಏನೇನು ತಿಳ್ಕೊಳ್ಳುವಂಥದ್ದಿದೆ, ಎಲ್ಲದ್ರ ಬಗ್ಗೆ ನಿಮಗೆ ಈ ಒಂದು ರೀಡಿಂಗ್ನಲ್ಲಿ ಕ್ಲಾರಿಟಿ ಸಿಗುತ್ತೆ. ಸೊ ಲೆಟ್ಸ್ ಸಿ ನಿಮಗೆ ದೇವರಿಂದ ಏನು ಮೆಸೇಜಸ್ ಇದೆ ಅಂತ ನೋಡೋಣ. ಓಕೆ, ಲಕ್ಷ್ಮೀ ದೇವರಿಂದ ಏನು ಮೆಸೇಜಸ್ ಇದೆ ನಿಮಗೆ, ನಿಮ್ಮ ಲೈಫ್ ವಿಷಯವಾಗಿ ನೀವಿನ್ನೂ ಏನೇನು ತಿಳ್ಕೊಳ್ಳುವಂಥದ್ದಿದೆ, ಈ ಕುರಿತಾಗಿ ರೀಡಿಂಗ್ ಮಾಡ್ತೀನಿ. ನೋಡೋಣ ನಿಮ್ಗೆ ಏನೇನು ಮೆಸೇಜಸ್ ಇದೆ, ದೇವರಿಂದ ಇನ್ನೂ ಏನೇನು ತಿಳ್ಕೊಳ್ಳುವಂಥದ್ದಿದೆ. ವಾಟ್ ಆರ್ ದ ಮೆಸೇಜಸ್ ಫ್ರಮ್ ಯೋರ್ ಗೈಡ್ಸ್ ಫ್ರಮ್ ಮಹಾದೇವಿ ಲಕ್ಷ್ಮಿ. ಸೊ ಪರ್ಸೆಪ್ಷನ್ ಕಾರ್ಡ್ ಬರ್ತಾ ಇದೆ. ಅದಾದ ನಂತರ ಮಿರಾಕಲ್. ಮಿರಾಕಲ್ ಕಾರ್ಡ್ ಬಂದಿದೆ. ಲಕ್ಷ್ಮಿಯಿಂದ ನಿಮಗೆ ಮಿರಾಕಲ್ ಕಾರ್ಡ್ ಬಂದಿದೆ. ಸೊ ನಿಮ್ಮ ಲೈಫ್ನಲ್ಲಿ ಅದ್ಭುತನೇ ನಡೆಯಲಿದೆ. ನಿಮಗೆ ಯಾವ ಮಿರಾಕಲ್ ನಿಮ್ಮ ಲೈಫಲ್ಲಿ ನೋಡಬೇಕಿದೆ ಅನ್ನೋ ಆಸೆ ಇದೆ, ಅದನ್ನು ಕಮೆಂಟ್ ಮಾಡಿ. ನಿಮಗೆ ನಿಮ್ಮ ಲೈಫ್ನಲ್ಲಿ ಯಾವ ಮ್ಯಾಜಿಕ್ನ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತ ಆಸೆ ಇದೆ, ಈ ಕೂಡಲೇ ಕಮೆಂಟ್ ಮಾಡಿ, ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಏನು ನಿಮ್ಮ ಲೈಫ್ನಲ್ಲಿ ನೀವು ನೋಡಬೇಕಾಗಿದೆ, ಏನೋ ರೀತಿಯಾದ ಏನು ಆಸೆ ಇಟ್ಕೊಂಡಿದ್ದೀರಾ ಅದನ್ನು ಕೇಳ್ಕೊಳ್ಳಿ. ಸೆರೆಮನಿ ಕಾರ್ಡ್ ಬರ್ತಾ ಇದೆ. ಸೊ ಇವತ್ತು ಒಂದು ಅದ್ಭುತವಾದ ದಿನ ಅಂತ ಹೇಳ್ತೀನಿ. ನೀವು ಯಾವ ದೇವರನ್ನು ನಂಬ್ತೀರಾ, ಸ್ಪೆಷಲಿ ಶಿವರಾತ್ರಿ ಆಗಿರೋದ್ರಿಂದ ಶಿವನ್ನ ಧ್ಯಾನ ಮಾಡ್ಕೋಬಹುದು, ಅಥವಾ ಸಿನ್ಸ್ ನೀವು ಲಕ್ಷ್ಮಿಯನ್ನು ಈ ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡಿರೋದ್ರಿಂದ ಈ ದೇವರನ್ನು ನೆನೆಸ್ಕೊಂಡು ನೀವು ಪೂಜೆ ಮಾಡುವಂಥದ್ದು, ಧ್ಯಾನ ಮಾಡುವಂಥದ್ದು, ಒಂದು ಅರ್ಧ ಗಂಟೆ ಆ ದೇವರ ಒಂದು ಬ್ಲೆಸ್ಸಿಂಗ್ಸ್ನ ತೊಗೊಳಕ್ಕೆ ಟ್ರೈ ಮಾಡಿ. ಮೇ ಬಿ ಈ ಅಂದರೆ ಈ ದೇವರಿರುವಂಥ ದೇವಸ್ಥಾನಕ್ಕೆ ಹೋಗುವಂಥದ್ದು, ಇದನ್ನೆಲ್ಲ ಮಾಡಿದ್ರೂ ಕೂಡ ನಿಮ್ಮ ಲೈಫ್ನಲ್ಲಿ ನೀವೇನೇನಕ್ಕೆ ಕಾಯ್ತಾ ಇದ್ದೀರಾ, ಹೀಗಾಗಬೇಕು ಹಾಗಾಗಬೇಕು ಅಂತ ಎದುರು ನೋಡ್ತಾ ಇದ್ದೀರಾ, ಅದು ಡಿಲೇ ಆಗಲ್ಲ, ಆದಷ್ಟು ಬೇಗ ಆಗುತ್ತೆ ಅಂತ ಬರ್ತಾ ಇದೆ. ಆರ್ಫಂಡ್ ಕಾರ್ಡ್ ಬರ್ತಾ ಇದೆ. ಸೊ ಆರ್ಫಂಡ್ ಬಂದಿರೋದ್ರಿಂದ ಮೇ ಬಿ ನೀವು ಇತ್ತೀಚೆಗೆ ಒಂಟಿತನ ಅನುಭವಿಸ್ತಿರ್ಬೋದು, ಹಾಗೂ ಯಾರೂ ಬೇಡ ನನಗೆ, ಯಾವ ಜನನೂ ಬೇಡ, ಯಾಕೆ ಲೈಫ್ ಹೀಗಿದೆ, ಆ ಥರ ಒಂದು
ನೋವಿನಲ್ಲೇ ಇದ್ದೀರಾ. ಆದರೆ ದೇವರು ನಿಮಗೆ ಕೊಡ್ತಾ ಇರುವಂಥ ಮೆಸೇಜ್ ಏನಾಗಿದೆ ಅಂದರೆ, ನಾನು ನಿನ್ನ ಜೊತೆ ಇದ್ದೀನಿ, ನಾನು ಯಾವಾಗಲೂ ನಿನ್ನ ಜೊತೆನೇ ಇರ್ತೀನಿ, ನೀನು ಒಂಟಿಯಾಗಿಲ್ಲ, ನೀನು ಒಂಟಿಯಾಗಿಲ್ಲ ಅಂತ ಒಂದು ಕ್ಲಾರಿಫಿಕೇಷನ್ ದೇವರಿಂದನೇ, ಮಹಾಲಕ್ಷ್ಮಿಯಿಂದನೇ ಸಿಕ್ಕಿದೆ ನಿಮಗೆ. ಅದಾದ ನಂತರ ನಾನು ಹ್ಯಾಪಿ ಕಾರ್ಡ್ ಬರ್ತಾ ಇದೆ. ಸೊ ನಿಮ್ಮ ಲೈಫಲ್ಲಿ ನೀವು ಚೇಂಜಸ್ ನೋಡ್ತೀರಾ, ಖಂಡಿತವಾಗ್ಲೂ ನೋಡ್ತೀರಾ. ಒಳ್ಳೊಳ್ಳೆ ಹ್ಯಾಪಿ ನ್ಯೂಸ್ನ ಕೇಳ್ತೀರಾ, ಖುಷಿಯಾಗಿರುವ ಕ್ಷಣಗಳನ್ನ ಕಾಣ್ತೀರಾ. ಇನ್ನೊಂದು 2-3 ಮಂತ್ಸ್ ಒಳಗಡೆ, ವಿತಿನ್ 3 ಮಂತ್ಸ್ ಬದಲಾಗುತ್ತೆ, ಟೈಮ್ ನಿಮಗೆ ಪೂರಕವಾಗಿ ಬದಲಾಗುತ್ತೆ. ಬ್ರೀತ್ ಕಾರ್ಡ್ ಬರ್ತಿರೋದ್ರಿಂದಾಗೆ ಇಲ್ಲಿ ಯು ಕ್ಯಾನ್ ಸಿ ಈ ಒಂದು ಕಾರ್ಡ್ನಲ್ಲೂ ಹ್ಯಾಂಡ್ಸ್ನ ಜಾಯಿನ್ ಮಾಡಿದ್ದಾರೆ, ಈ ಕಾರ್ಡ್ನಲ್ಲೂ ಹ್ಯಾಂಡ್ಸ್ನ ಜಾಯಿನ್ ಮಾಡಿದ್ದಾರೆ. ಸೊ ನೀವು ಭಕ್ತಿಯಿಂದ, ಪ್ರೀತಿಯಿಂದ, ದೇವ್ರನ್ನ ಮನಸ್ಸಿಂದ ಕಣ್ಣು ಮುಚ್ಕೊಂಡು ಏನು ಕೇಳ್ಕೊಳ್ತೀರಾ ಅದು ವರವಾಗಿ ನಿಮಗೆ ಸಿಗುತ್ತೆ. ಮಿರಾಕಲ್ ಬಂದಿರೋದ್ರಿಂದ ಅದನ್ನು ನೀವು ಇವತ್ತೇ ಮಾಡಿದ್ರೆ ತುಂಬ ಒಳ್ಳೆ ದಿನ ಆಗಿರೋದ್ರಿಂದ ಅದು ಖಂಡಿತವಾಗ್ಲೂ ನೆರವೇರುತ್ತೆ. ಮೇ ಬಿ ನೀವು ಮನೆ ಕಟ್ಟಿಸ್ಬೇಕು ಅಂತ ಇದ್ದೀರಾ, ಅಥವಾ ನೀವು ಮದುವೆ ಮಾಡ್ಕೋಬೇಕು ಅನ್ನೋ ಆಸೆ ಇದೆಯಾ, ಒಳ್ಳೆ ವರ ಅಥವಾ ಒಳ್ಳೆ ವಧು ಸಿಗಬೇಕು ಅನ್ನೋ ಆಸೆ, ಏನಾದರೂ ಇರಬಹುದು. ನೀವಿವತ್ತು ಹೋಗಿಬಿಟ್ಟು ದೇವಸ್ಥಾನ, ಸ್ಪೆಷಲಾಗಿ ದೇವಸ್ಥಾನಕ್ಕೆ ಹೋಗಿ 2 ಕೈನ ಮುಗಿದು, ಓಕೆ, ಯಾಕಂದರೆ ಆ ಥರನೇ ಇದೆ ಪೋಸ್ಚರ್. ಯೂಶ್ವಲಿ ಈ ಥರ ಎಲ್ಲ ಬರಲ್ಲ ಕಾರ್ಡ್ಸ್, ನಿಮ್ಗೆ ಬಂದಿದೆ. ಸೊ ದೇವರನ್ನು ನೆನೆಸ್ಕೊಂಡು, ಈ ಥರ ನನ್ನ ಲೈಫ್ ಆಗಬೇಕಪ್ಪ ದೇವರೇ, ದಯವಿಟ್ಟು ಇದು ನನ್ನ ಕರುಣಿಸು ಅಂತ ಮನಸ್ಸಿಂದ ಕೇಳ್ಕೊಳ್ಳಿ. ವಿತಿನ್ 3 ಮಂತ್ಸ್ ಅದು ಈಡೇ ಇರುತ್ತೆ. ಅದು ನಿಮಗೆ ಮೆಸೇಜ್ ಬಂದಿರೋದು. ಅದು ಬಿಟ್ಟರೆ ನಾನು ಇನ್ನೇನು, ನೀವು ದುಃಖ ಅನುಭವಿಸುವಂಥದ್ದು ಯಾವ ಕ್ಷಣವೂ ಇಲ್ಲ, ಓಕೆ. ಆದರೆ ನೀವು ಓವರ್ ಥಿಂಕಿಂಗ್ ಮಾಡ್ತಿರ್ಬೋದು, ಬೇಜಾರು ಮಾಡ್ಕೊಂಡಿರ್ಬೋದು, ಅಥವಾ ನಿಮಗೆ ಸಪೋರ್ಟ್ ಸಿಗದೇ ಇರ್ಬೋದು ಜನರಿಂದ. ಅದರಿಂದ ಈ ರೀತಿಯಾಗೆಲ್ಲ ಒಂದು ನೆಗೆಟಿವಿಟಿಗೆ ಹೋಗಿದ್ದೀರಾ. ಆದರೆ ಹಾಗೆ ಹೋಗೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಇದ್ದೀನಿ. ಬಿಕಾಸ್ ಬೆಟರ್ ಡೇಸ್ ಆರ್ ಕಮಿಂಗ್ ಫಾರ್ ಯು, ಓಕೆ. ಆಲ್ ದ ವೆರಿ ಬೆಸ್ಟ್. ಇದು ನಿಮ್ಮ ಮೆಸೇಜಸ್ ಆಗಿತ್ತು ದೇವರಿಂದ. ಈಗ ನಾನು ಹನುಮಂತ ದೇವರ ಕಾರ್ಡ್ನ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರು ಅವರ ರೀಡಿಂಗ್ ಮಾಡ್ತೀನಿ. ಹನುಮಂತ, ಆಂಜನೇಯ, ಹನುಮಂತ, ಈ ದೇವರ ಕಾರ್ಡ್ನ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರು, ಈ ದೇವರಿಂದ ನಿಮಗೆ ಬರುವಂಥ ಮೆಸೇಜಸ್ ಏನಾಗಿದೆ ಅಂತ ನಾನು ನಿಮಗೆ ರೀಡಿಂಗ್ ಮಾಡ್ತಿದ್ದೀನಿ. ಏನೇನು ತಿಳ್ಕೊಳ್ಳುವಂಥದ್ದಿದೆ, ಯಾವ ಮೆಸೇಜ್ ಇದೆ, ಇಂಪಾರ್ಟೆಂಟ್ ಆಗಿರುವ ಮೆಸೇಜ್ ಏನಿದೆ, ನಿಮಗೇನು ಮೆಸೇಜಸ್ ಇದೆ ಅಂತ ನಾನು ಹೇಳ್ತೀನಿ. ನೋಡೋಣ. ಲೆಗ್ ಅಪ್ ಬರ್ತಾ ಇದೆ. ಸೊ ಈ ಟೈಮ್ನಲ್ಲಿ ನೀವು ಎಫರ್ಟ್ಸ್ ಕಮ್ಮಿ ಹಾಕ್ತಾಯಿದ್ದೀರಾ ಅಂತ ದೇವರು ಹೇಳ್ತಾ ಇರೋದು. ಅಂದರೆ ನೀವು ನಂಬುವ ದೇವರು, ನೀವಿವಾಗ ಏನಾದರೂ ಒಂದು ಪ್ರಯತ್ನ ಪಡ್ತಾ ಇದ್ದೀರಾ ಅಂದರೆ ಅದು ಸಾಲ್ತಾ ಇಲ್ಲ. ಈಗೇನೋ ಒಂದು ನಡಿಬೇಕು ಅಂತ ನೀವು ಪ್ರಯತ್ನ ಪಡ್ತಿರ್ತೀರಲ್ಲ, ಆ ವಿಷಯಕ್ಕೆ ಇನ್ನೂ ಒಂದು ಬಲ ಬೇಕಿದೆ. ನೀನಿನ್ನ ಎಫರ್ಟ್ಸ್ ಹಾಕಿ ಒಂದು ಡೆಡಿಕೇಶನ್ನ ತೋರಿಸಿದ್ರೆ ನಿನ್ನ ಲೈಫ್ನಲ್ಲಿ ನೀನು ಆ ಒಂದು ಅದ್ಭುತವಾದ ಕ್ಷಣ ಏನು ನೀನು ಕಾಯ್ತಾ ಇದೆಯಾ ಅದು ನಡೆಯುತ್ತೆ ಅಂತ ಬರ್ತಾ ಇದೆ. ಪಾಯ್ಸ್ಡ್ ಕಾರ್ಡ್ ಬರ್ತಾ ಇದೆ. ಸೊ ಇದು ಕೂಡ ಬ್ಯೂಟಿಫುಲ್ ಟೈಮ್ ಆಗಿದೆ ಅಂತ ಹೇಳ್ಬೋದು. ನೀವು ಒಂದು ಒಳ್ಳೆಯ ಸಮಾರಂಭನ ಅಟೆಂಡ್ ಮಾಡೋದಾಗಿರ್ಬೋದು, ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆ ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡೋದಾಗಿರ್ಬೋದು, ಇದೆಲ್ಲ ಆಗ್ತಾಯಿದೆ, ಇದೆಲ್ಲ ಆಗುತ್ತೆ. ಗುಡ್ ನ್ಯೂಸ್ ಬೇಸಿಕ್ಲಿ ಕಮ್ ಟು ಎಡ್ಜ್. ನಿಮ್ಮ ಕಷ್ಟಗಳು ಎಂಡ್ ಆಗುವಂಥ ಟೈಮ್ ಕೂಡ ಬಂದಿದೆ. ಯು ಆರ್ ವೆರಿ ಮಚ್ ಕ್ಲೋಸ್ ಟು ಇಟ್, ಓಕೆ. ಸೊ ನೀವು ಏನಿದು ಈ ಥರ ಎಲ್ಲ ಹಿಂದಿಂದೆನೇ ನೋವು ಅನುಭವಿಸ್ತಿದ್ದೀನಿ, ಆ ಥರ ಏನಾದರೂ ಯೋಚನೆಗಳಿದೆ ಅಂದರೆ ನೀವು ಅದನ್ನು ಬಿಡುಗಡೆನ ಪಡಿತಾ ಇದ್ದೀರಾ. ವಿತಿನ್ 1 ಮಂತ್ ನೀವೇನು ಕಷ್ಟನ ಅನುಭವಿಸ್ತಿದ್ದೀರೋ ಅದರಿಂದ ಬಿಡುಗಡೆ ಸಿಗ್ತಾ ಇದೆ ನಿಮಗೆ. ನೀವು ನಂಬಬೇಕಾಗತ್ತೆ, ನೀವು ಮುಂದೆ ಹೋಗಿ ಅಂತ ಮೆಸೇಜ್ ಬರ್ತಾ ಇದೆ. ಐಸೋಲೇಷನ್ ಕಾರ್ಡ್ ಬರ್ತಾ ಇದೆ. ಈ ಕಾರ್ಡ್ ನಿಮಗೇನು ಹೇಳ್ತಾ ಇದೆ ಅಂದರೆ, ನೀವು ಒಂಟಿಯಾಗಿರೋದನ್ನು ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ದೀರಾ, ಯಾರು ಬೇಡ ಅನಿಸ್ತಾ ಇದೆ, ಹಾಗೂ ನಿಮ್ಮ ಸೆಲ್ಫ್ ಗ್ರೋತ್ ಕಡೆಗೆ ಗಮನ ಕೊಡ್ತಾ ಇದ್ದೀರಾ, ವಿಚ್ ಇಸ್ ಗುಡ್ ಫಾರ್ ಯು.
ಏಕೆಂದರೆ ಇಲ್ಲೇನು ನೀವು ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರಾ ಅಂತ ನಾನು ಹೇಳಲ್ಲ. ಈ ಟೈಮ್ ನಿಮಗೋಸ್ಕರ ನೀವು ಉಪಯೋಗಿಸ್ಕೊಳ್ತಾ ಇದ್ದೀರಾ. ಇನ್ನು ಒಂದು 3 ಮಂತ್ಸ್ ಇದನ್ನೇ ಕಂಟಿನ್ಯೂ ಮಾಡಿದ್ರೂ ಕೂಡ ನೀವು ಬೆಸ್ಟ್ ರಿಸಲ್ಟ್ಸ್ನ ನಿಮ್ಮ ಲೈಫ್, ನಿಮ್ಮ ಪರ್ಸ್ನಲ್ ಲೈಫ್, ನಿಮ್ಮ ಪ್ರೊಫೆಷ್ನಲ್ ಲೈಫ್ನಲ್ಲಿ ನೋಡ್ತೀರಾ. ಅದಾದ ನಂತರ ರಿಜೆಕ್ಷನ್ ಕಾರ್ಡ್ ಬಂದಿದೆ. ಮೇ ಬಿ ನೀವು ಈ ಒಂದು ಒಂಟಿಯಾಗೆ ಇರೋದು ಬೆಟರ್ ಅಂತ ಅನಿಸ್ತಾ ಇರೋದು ಕೂಡ ಜನರಿಂದ ಆ ಒಂದು ರಿಜೆಕ್ಷನ್ ಪಡೆದಿರೋದಕ್ಕೆ, ಅಥವಾ ಜನ ನಿಮ್ಮನ್ನ ಕೀಳಾಗಿ ನೋಡಿರ್ಬೋದು, ಜನ ನಿಮಗೆ ನಿನ್ನ ಕೈಲಿ ಆಗಲ್ಲ ಅಂತ ಹೇಳಿರ್ಬೋದು. ಏನೋ ಒಂದು ನೋವಿನ ಪರಿಸ್ಥಿತಿ ನೀವು ಅನುಭವಿಸಿರೋದ್ರಿಂದನೇ ನಿಮಗೆ ಈ ಥರನೇ ಇರಬೇಕು, ಇದೇ ಬೆಟರ್, ಜನರಿಂದ ದೂರ ಇರೋದೇ ಬೆಟರ್, ಆ ಥರ ಎಲ್ಲ ಯೋಚನೆ ಮಾಡ್ತಾ ಇದ್ದೀರಾ. ಸ್ಯಾಕ್ರಿಫೈಸ್ ಕಾರ್ಡ್ ಬಂದಿರೋದ್ರಿಂದ ನೀವು ಏನನ್ನೂ ಸ್ಯಾಕ್ರಿಫೈಸ್ ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲಿ ಮೆಸೇಜ್ ಏನು ಬರ್ತಾ ಇದೆ ಅಂದರೆ, ತುಂಬಾ ಪ್ಲೀಸಿಂಗ್ ಆಗಿರುವಂಥ ಅವಶ್ಯಕತೆ ಇಲ್ಲ. ಜನರು ಹೇಗಿದ್ದರೂ ಕೊಂಕು ಮಾತಾಡ್ತಾರೆ. ಯಾಕಂದರೆ ನೀವು ಆ ರೀತಿಯಾದ ಕಮೆಂಟ್ಸ್ನ ಕೇಳಿದ್ದೀರ. ಜನರು ಆ ಥರ ನಿಮಗೆ ಕೊಂಕು ಮಾತಾಡೋದು, ನೋವು ಉಂಟು ಮಾಡೋದು, ವ್ಯಂಗ್ಯ ಮಾಡುವಂಥದ್ದು ಅದೆಲ್ಲ ಮಾಡಿರೋದ್ರಿಂದ ನಿಮ್ಮ ಮನಸ್ಸು ಹೇಗಾಗಿದೆ ಅಂದರೆ, ಇನ್ನೇನು ಮಾಡಬೇಕು ನನ್ನ ಲೈಫಲ್ಲಿ, ನನ್ನನ್ನು ನಾನೇ ತ್ಯಾಗ ಮಾಡಿಬಿಡ್ಬೇಕಾ, ಆ ಥರ ಎಲ್ಲ ಕ್ವೆಶನ್ ಮಾಡ್ಕೊಳ್ತಾ ಇದ್ದೀರಾ. ಆ ಥರದ್ದು ಒಂದು ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಏಕೆಂದರೆ ನೀವು ನಿಮ್ಮ ಕಾನ್ಫಿಡೆನ್ಸ್ನ ಕುಗ್ಗಿಸ್ಕೊಂಡಿದ್ದೀರ ಇತ್ತೀಚೆಗೆ. ಆ ಥರ ಎಲ್ಲ ಆಗಿದೆ, ಅನುಭವಗಳಾಗಿದೆ, ಆ ಥರ ನಿಮಗೆ ನೋವುಗಳಾಗಿದೆ. ಮತ್ತು ಫಾರೆಸ್ಟ್ ಟಿಯರ್ಸ್ ಬರ್ತಿರೋದ್ರಿಂದ, ಓ ಗಾಡ್, ಈ ಒಂದು ಕಾರ್ಡ್ನ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ, ಇವಾಗ ನಿಮಗೆ ಹೌದು ಈ ದೈವದ ಬಲ ಬೇಕಿದೆ. ಬಿಕಾಸ್ ಹನುಮಂತ ಈಸ್ ಈಕ್ವಲ್ ಟು ಸ್ಟ್ರೆಂತ್ ಅಲ್ವಾ. ಹನುಮಂತ ದೇವ್ರ ಹತ್ರ ಇರುವಂಥ ಒಂದು ಬಲ ಇದೆಯಲ್ಲ, ಅದು ಕರುಣಿಸ್ಬಿಟ್ರೆ ನಾವು ಏನನ್ನಾದರೂ ಸಾಧಿಸ್ಬೋದು, ಆ ಥರದ್ದು ಒಂದು ಎನರ್ಜಿ. ಆದರೆ ಇಲ್ಲೇನಾಗ್ತಿದೆ ಅಂದರೆ, ನೀವು ತುಂಬ ಅಳುತ್ತಿರ್ಬೋದು, ಒಂಟಿಯಾಗಿರ್ಬೋದು, ನೋವು ಅನುಭವಿಸ್ತಿರ್ಬೋದು, ಒಂದು ಸ್ಯಾಡ್ ಎನರ್ಜಿನಲ್ಲಿದ್ದೀರಾ. ಅದರಿಂದನೇ ನಿಮಗೆ ಏನನ್ನೋ ಸ್ವಾರಸ್ಯಕರವಾಗಿ ಏನೋ ಮಾಡಬೇಕು ಅನ್ನಿಸ್ತಾ ಇಲ್ಲ. ಆಫರ್ಸ್ ಬಂದರೂ ಕೂಡ ನೀವು ರಿಜೆಕ್ಟ್ ಮಾಡ್ತಾ ಇದ್ದೀರಾ. ಆ ಥರ ಯಾರಾದರೂ ಅಪ್ರೋಚ್ ಮಾಡಿದ್ರೂ ಕೂಡ ನೀವು ಬೇಡ, ನಾನು ಹೀಗೆ ಇದ್ಬಿಡ್ತೀನಿ, ಈ ಥರ ಎಲ್ಲ ಯೋಚನೆ ಮಾಡ್ತಾ ಇದ್ದೀರಾ. ಆದರೆ ನಾನೇನು ಹೇಳ್ತಿದ್ದೀನಿ ಅಂದರೆ, ನಿಮ್ಮ ಕಷ್ಟದ ಟೈಮ್ ಏನಿದೆ ಅದನ್ನು ನೀವು ಕಳ್ಕೊಳ್ತಾ ಇದ್ದೀರಾ. ಈಗ ಯಾರೋ ಒಂದಷ್ಟು ಜನ ಕಹಿ ಅನುಭವಗಳು ಕೊಟ್ಟರು ಅಂದ ತಕ್ಷಣ ಎಲ್ಲರೂ ಕೆಟ್ಟವ್ರೆ ಅಂತ ನೀವು ಜಡ್ಜ್ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಆ ಥರ ನಿಮಗೆ ಆಗ್ತಾಯಿದೆ, ಆ ಥರ ನೀವು ಜಡ್ಜ್ ಮಾಡ್ತಾ ಇದ್ದೀರಾ. ಬೇಸಿಕ್ಲಿ ನೀವು ಅದೆಷ್ಟು ಮಾಡ್ತೀರಾ ನಿಮ್ಮನ್ನು ಅದು ಅಷ್ಟು ತುಳಿಯುತ್ತೆ. ಜನ ಹಾಗೆ ಒಬ್ಬರು ನೋವನ್ನು ಅದನ್ನು ಖುಷಿಯಾಗಿ ನೋಡ್ತಾರೆ, ಒಬ್ರು ನೋವು ಅನುಭವಿಸ್ತಿದ್ದಾರೆ ಅಂದರೆ ಅದನ್ನು ಆನಂದಿಸ್ತಾರೆ. ಆ ಥರ ಜನರಿಂದ ನಿಮಗೆ ನೋವು ಆಗಿದೆ. ಆ ಥರ ನಿಮ್ಮ ನೋವನ್ನು ಕೂಡ ಎಂಜಾಯ್ ಮಾಡುವಂಥ ಇರೋದಂತೂ ಸತ್ಯ. ಆದರೆ ವಿತಿನ್ 1 ಮಂತ್ ಇಲ್ಲಿ ಏನು ಬರ್ತಾ ಇದೆ, ಅಕಾರ್ಡಿಂಗ್ ಟು ದ ರೀಡಿಂಗ್ ಫ್ರಮ್ ಹನುಮಂತ ದೇವರಿಂದ ಏನು ಬರ್ತಾ ಇದೆ, ಆಂಜನೇಯಿಂದ ಏನು ಬರ್ತಾ ಇದೆ ಮೆಸೇಜ್ ಅಂದರೆ, ನಿಮ್ಮ ಕಷ್ಟದ ಟೈಮ್ ಇನ್ನು 1 ತಿಂಗಳಲ್ಲಿ ಪರಿಹಾರ ಆಗುತ್ತೆ. ಕೆಟ್ಟ ಯೋಚನೆ ಮಾಡೋಕ್ಕೆ ಹೋಗಬೇಡ. ನಾನು ಯಾವಾಗಲೂ ನಿನ್ನ ಜೊತೆ ಇದ್ದೀನಿ, ನಾನು ನಿನಗೆ ಆ ಶಕ್ತಿ ಕೊಡ್ತೀನಿ, ನಾನು ನಿನಗೆ ಆ ಒಂದು ಇನ್ನರ್ ಸ್ಟ್ರೆಂತ್ನ ಪಾಸ್ ಮಾಡ್ತೀನಿ, ಆ ಎನರ್ಜಿನ ಪಾಸ್ ಮಾಡ್ತೀನಿ ಅಂತ ಹೇಳ್ತಾ ಇರೋದ್ರಿಂದ ನೀವೊಂದು 3 ವಾರ ಕಂಟಿನ್ಯೂಸ್ ಆಗಿ ಈ ದೇವರಿರುವಂಥ ಸನ್ನಿಧಿಗೆ ಹೋಗಿ, ಈ ಟೆಂಪಲ್ಗೆ ಹೋಗಿ, ಹನುಮಂತ ಇರುವಂಥ ಟೆಂಪಲ್ಗೆ ಹೋಗಿ 3 ವೀಕ್ಸ್ ಕಂಟಿನ್ಯೂಸ್ ಆಗಿ ಹೋಗಿ ಬನ್ನಿ. ಯು ವಿಲ್ ಫೀಲ್ ಮಚ್ ಬೆಟರ್. ನಿಮ್ಮ ಲೈಫ್ನಲ್ಲಿ ಒಂದಷ್ಟು ಬ್ಲಾಕೇಜಸ್ ಇದೆ, ಆ ಬ್ಲಾಕೇಜಸ್ಸಿಂದ ನಿಮಗೆ ಪರಿಹಾರ ಈ ಒಂದು ಕೆಲಸ ಮಾಡೋದ್ರಿಂದ, ಅಂದರೆ ದೇವಸ್ಥಾನಕ್ಕೆ ಹೋಗಿ ಬ್ಲೆಸ್ಸಿಂಗ್ಸ್ನ ಪಡ್ಕೊಂಡು ಬರೋದ್ರಿಂದ ಯು ವಿಲ್ ಫೀಲ್ ಬೆಟರ್ ಅಂತ ಹೇಳ್ತೀನಿ. ನಂಬಬೇಕಾಗತ್ತೆ, ನೀವು ನಂಬೋದನ್ನೇ ಬಿಡ್ತಾ ಇದ್ದೀರಾ. ಜನರು ಅಷ್ಟು ನೋವು ಕೊಟ್ಟಿದ್ದಾರೆ, ಆದರೆ ಎಲ್ಲರೂ ಕೆಟ್ಟವರು ಅಂತ ದಯವಿಟ್ಟು ಅಂದ್ಕೋಬೇಡಿ. ಅದು ನಿಮ್ಮ ರೀಡಿಂಗ್ ಆಗಿತ್ತು. ಈಗ ನಾನು ನೆಕ್ಸ್ಟ್ ಶಿವ, ಲಾರ್ಡ್ ಶಿವ, ಈ ಒಂದು ಕಾರ್ಡ್ ಪೈಲ್ನ ಯಾರು ಸೆಲೆಕ್ಟ್ ಮಾಡಿದ್ರು ಅವರ ರೀಡಿಂಗ್ ಮಾಡ್ತೀನಿ. ಶಿವರಾತ್ರಿ ಆಗಿದೆ ಇವತ್ತು. ಯಾರು ಈ ಒಂದು ಕಾರ್ಡ್ ಪೈಲ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ, ನಿಮ್ಮ ರೀಡಿಂಗ್ ಏನು, ನಿಮಗೇನು ಮೆಸೇಜಸ್ ಇದೆ, ನೀವೇನು ತಿಳ್ಕೊಳ್ಳುವಂಥದ್ದಿದೆ, ದೇವರಿಂದ ಯಾವ ಮೆಸೇಜಸ್ ನೀವು ಪಡೆಯುವಂಥದ್ದಿದೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ದೇವರು ಈ ಒಂದು ಫೋಟೋನಲ್ಲಿ ಧ್ಯಾನ ಮಾಡ್ತಾ ಇದ್ದಾರೆ, ತುಂಬ ಶಾಂತವಾಗಿದ್ದಾರೆ. ನೋಡೋಣ ನಿಮಗೇನು ಮೆಸೇಜಸ್ ಇದೆ, ದೇವರಿಂದ ಯಾವ ವಿಷಯಗಳನ್ನು ನೀವು ತಿಳ್ಕೊಳ್ಳುವಂಥದ್ದಿದೆ. ವಾಟ್ ಆರ್ ದ ಮೆಸೇಜ್ ಫ್ರಮ್ ಲಾರ್ಡ್ ಶಿವ. ಖೇಯಾಸ್ ಆ್ಯಂಡ್ ಕಾನ್ಫ್ಲಿಕ್ಟ್ ಅಂತ ಬರ್ತಾ ಇದೆ. ಅದಾದ ನಂತರ ಫೇಟ್ ಬರ್ತಾ ಇದೆ.
ಮತ್ತು ಎಕ್ಸ್ಪ್ಯಾನ್ಷನ್ ಕಾರ್ಡ್ ಬರ್ತಾ ಇದೆ. ನಿಮ್ಮ ಲೈಫ್ ಎಕ್ಸ್ಪ್ಯಾಂಡ್ ಆಗುತ್ತೆ, ಒಳ್ಳೆಯ ವಿಷಯವಾಗಿ ಎಕ್ಸ್ಪ್ಯಾಂಡ್ ಆಗುತ್ತೆ ಅಂತ ಹೇಳ್ತೀನಿ. ಈಗ ನೀವೇನಾದರೂ ಚೇಂಜಸ್ನ ತರಬೇಕು ಅಂತ ಇದ್ದೀರಾ, ಅಥವಾ ಏನಾದರೂ ಅಪ್ಗ್ರೇಡ್ ಆಗಬೇಕು ಅಂತ ಇದ್ದೀರಾ, ಅಥವಾ ಬದಲಾವಣೆಯನ್ನು ತರಬೇಕು ಅಂತ ಇದ್ದೀರಾ ಅಂದರೆ ಅದು ಆಗುವ ಟೈಮ್. ನಿಮಗೆ ಜಸ್ಟಿಸ್ ಕೂಡ ಸಿಗುತ್ತೆ. ಕೋರ್ಟ್ ಕಚೇರಿ ವಿಷಯವಾಗಿ ನೀವೇನಾದರೂ ನೋವು ಅನುಭವಿಸ್ತಿದ್ದೀರಾ, ಬಿಡುಗಡೆ ಸಿಗ್ತಾ ಇಲ್ಲ, ಆ ವಿಚಾರವಾಗಿ ನೀವು ತುಂಬ ಹಣಕಾಸಿನ ವಿಷಯವಾಗಿ ನೋವು ಅನುಭವಿಸ್ತಿರ್ಬೋದು, ಅಥವಾ ನಿಮಗೆ ನ್ಯಾಯನೇ ಸಿಗ್ತಾ ಇಲ್ಲ ಅಂತ ಹತಾಶೆಯಲ್ಲಿದ್ದೀರಾ ಅಂದರೆ ನ್ಯಾಯ ಸಿಗುವಂಥ ಟೈಮ್ ಬಂದಿದೆ. ಇನ್ನೊಂದು 3 ತಿಂಗಳಲ್ಲಿ ನಿಮಗೆ ಯಾವ ವಿಷಯದಲ್ಲಿ ಕೊರಗುತ್ತಾ ಇದ್ದೀರಾ, ನಿಮಗೆ ಅನ್ಯಾಯ ಆಗಿದೆ ಅನ್ನಿಸ್ತಾ ಇದೆ, ಎಸ್ಪೆಷಲಿ ಕೋರ್ಟ್ ಕಚೇರಿ ವಿಷಯವಾಗಿ ನೀವು ಓಡಾಡ್ತಾ ಇದ್ದೀರಾ, ಅದು ಬಗೆಹರಿಯುತ್ತೆ ವಿತಿನ್ 3 ಮಂತ್ಸ್ ಅಂತ ಬರ್ತಾ ಇದೆ. ಆಲ್ ದ ವೆರಿ ಬೆಸ್ಟ್. ಇನ್ಸ್ಟಿಂಕ್ಟ್ ಕಾರ್ಡ್ ಬರ್ತಿರೋದ್ರಿಂದ ಈ ಶಿವ ದೇವರು ನಿಮ್ಗೇನು ಹೇಳ್ತಾ ಇರೋದಂದರೆ, ನಿನ್ನ ಒಳಮನಸ್ಸು ಏನು ಹೇಳುತ್ತೆ ಅದನ್ನು ಫಾಲೋ ಮಾಡು. ಸ್ಪೆಷಲಾಗಿ ನಿನ್ನ ಲೈಫ್ ಡಿಸಿಷನ್ಸ್ ಕುರಿತಾಗಿ ಬೇರೆಯವ್ರು ಏನೋ ಹೇಳ್ತಾರೆ ಅಂತ ಕೇಳಕ್ಕೆ ಹೋಗಬೇಡ. ಏಕೆಂದರೆ ಅದು ನಿನಗೆ ಇನ್ನರ್ ಕಾನ್ಫ್ಲಿಕ್ಟ್ನ ಕೊಡುತ್ತೆ, ನಿನಗೆ ಕನ್ಫ್ಯೂಷನ್ನ ಕೊಡುತ್ತೆ, ಹಾಗೂ ಮೇ ಬಿ ನೀನು ರಾಂಗ್ ಡಿಸಿಷನ್ ತೊಗೋಬಹುದು. ಸೊ ಏನಾದರೂ ಮಾಡಬೇಕು ಅಂತ ಇದೆ ಮನಸ್ಸಲ್ಲಿ, ಈ ಥರ ಮಾಡಬೇಕು, ಈ ಥರ ಹೋಗಬೇಕು, ಈ ಥರ ವರ್ತಿಸ್ಬೇಕು, ಈ ಥರ ನಾನು ಆ್ಯಕ್ಷನ್ ತೊಗೋಬೇಕು ಅಂತ ಅನಿಸ್ತಾ ಇದೆ ಅಂದರೆ ಅದನ್ನ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ. ಯಾಕಂದರೆ ಆ ಗೈಡೆನ್ಸ್ ದೇವರಿಂದನೇ ಬರ್ತಾ ಇದೆ, ನಿಮ್ಮ ಒಳ ಮನಸ್ಸಿಂದನೇ ಬರ್ತಾ ಇದೆ. ಸೊ ಅದನ್ನು ಫಾಲೋ ಮಾಡಿ ಅಂತ ನಿಮಗೆ ಮೆಸೇಜ್ ಬರ್ತಾ ಇದೆ. ಖೇಯೋಸ್ ಆ್ಯಂಡ್ ಕಾನ್ಫ್ಲಿಕ್ಟ್ ಬರ್ತಿರೋದ್ರಿಂದ ಇತ್ತೀಚೆಗೆ ಒಂದಷ್ಟು ಲೈಫ್ನಲ್ಲಿ ಅದಲು ಬದಲುಗಳು, ಒಂದು ರೀತಿಯಾದ ಅಡಚಣೆಗಳನ್ನೆಲ್ಲ ನೀವು ಅನುಭವಿಸಿದ್ದೀರಾ. ಅಂದರೆ ಜನರಿಂದ ಒಂದು ಸ್ವಲ್ಪ ನೋವಿರ್ಬೋದು, ಅಥವಾ ಅವ್ರ ಕಡೆಯಿಂದ ನಿಮ್ಗೆ ಹೇಗೆ ಬೇಕೋ ಹಾಗೆ ಪೂರಕವಾಗಿ ಮಾತುಕತೆಗಳಿಲ್ಲ, ಮಾತುಕತೆಗಳಲ್ಲಿ ಕೋಪ ಮತ್ತು ಆತಂಕ, ಕಮ್ಯುನಿಕೇಷನ್ ಬ್ಯಾಡ್ ಆಗಿದೆ ಇತ್ತೀಚೆಗೆ ಕೆಲವರಿಂದ. ಅಂದರೆ ಜಗಳ ಆಗಿರ್ಬೋದು, ಅಥವಾ ಮನೆಯಲ್ಲೇ ಶಾಂತಿ ಇಲ್ಲದೆ ಇರ್ಬೋದು. ಈ ಥರ ಎಲ್ಲ ಇತ್ತೀಚೆಗೆ ನಿಮಗೆ ನೆಮ್ಮದಿನೇ ಹೋದಂಗೆ ಅನುಭವಗಳಾಗಿದೆ. ಹಾಗೂ ಫೇಟ್ ಬಂದಿರೋದ್ರಿಂದ ಅಂದರೆ ನಿಮ್ಗೊಂದಷ್ಟು ವಿಷಯಗಳು ಏನೇನು ಇತ್ತೀಚೆಗೆ ನಡೀತು, ಎಕ್ಸ್ಪೀರಿಯನ್ಸಸ್ ಏನಾಯಿತು ಅದು ನಿಮ್ಮ ಕಂಟ್ರೋಲ್ ಮೀರಿ ಹೋಗಿದೆ. ಅದು ನೀವೇನೂ ಮಾಡೋಕ್ಕಾಗ್ತಾ ಇರಲಿಲ್ಲ. ಇಟ್ ವಾಸ್ ಡೆಸ್ಟಿನ್ಡ್, ಅದು ಆಗಲೇಬೇಕಾಗಿತ್ತು. ಅದನ್ನ ನೀವು ಕಂಪ್ಲೀಟಾಗಿ ನಾನು ಏನೋ ಮಾಡಿದಿದ್ರೆ ಹೀಗಾಗ್ತಾಯಿತ್ತು. ನೀವು ಏನು ಮಾಡ್ತಿದ್ದೀರಾ ಅಂದರೆ, ಈಗ ಯೋಚನೆ ಹೇಗೆ ಮಾಡ್ತಿದ್ದೀರಾ ಅಂದರೆ, ನಾನು ಹೀಗೆ ನಡ್ಕೊಂಡಿದ್ರೆ ಅದು ಅವಾಯ್ಡ್ ಆಗ್ತಾಯಿತ್ತು, ನಾನು ಆ ರೀತಿಯಾಗಿದ್ದಿದ್ರೆ ಅದು ಆಗ್ತಾ ಇರಲಿಲ್ಲ. ಸೊ ನೀವು ತುಂಬ ಚಿಂತೆ ಮಾಡ್ತಾ ಇದ್ದೀರಾ, ಅದು ಏನೋ ಒಂದು ಘಟನೆ ನಡೆದಿರೋದ್ರಿಂದ ಪಾಸ್ಟ್ನಲ್ಲಿ. ಬಟ್ ಅದು ನಡಿಲೇಬೇಕಾಗಿತ್ತು ಅಂತ ನಿಮಗೆ ಮೆಸೇಜ್ ಬರ್ತಾ ಇದೆ ದೇವರಿಂದ. ನೆಕ್ಸ್ಟ್ ಏನು ಬರ್ತಾ ಇದೆ ಅಂದರೆ ಇನ್ನರ್ ಹೀಲರ್. ಸೊ ಶಿವ ಈಸ್ ಹೀಲಿಂಗ್ ಯು. ಸೊ ಈ ಕೂಡಲೇ ಕಮೆಂಟ್ ಮಾಡಿ ಎಸ್ ಶಿವ ಈಸ್ ಹೀಲಿಂಗ್ ಮೀ ಅಂತ. ಬಿಕಾಸ್ ನೀವು ಹೀಲ್ ಆಗ್ತಾ ಇದ್ದೀರಾ, ನೀವು ನೋವು ಅನುಭವಿಸ್ತಾ ಇದ್ದೀರಲ್ಲ, ನ್ಯಾಚುರಲ್ ಆಗಿ ಗಾಡ್ ಇಸ್ ಗಿವಿಂಗ್ ಯು ಸ್ಟ್ರೆಂತ್, ಗಾಡ್ ಇಸ್ ಗಿವಿಂಗ್ ಯು ಎನರ್ಜಿ, ಪಾಸಿಂಗ್ ಎನರ್ಜಿ ಅಂತ ಹೇಳ್ತೀನಿ. ಸೊ ಯು ಆರ್ ಅ ಬ್ಲೆಸ್ಡ್ ಸೋಲ್. ದಟ್ಸ್ ಅಮೇಝಿಂಗ್. ಸೈಟ್ ಆಫ್ ಔಲ್ ಬರ್ತಾ ಇದೆ. ಸೈಟ್ ಆಫ್ ಔಲ್ ಬರ್ತಿರೋದ್ರಿಂದ ನಿಮಗೆ ವಿಸ್ಡಮ್ ಪ್ರಾಪ್ತಿಯಾಗಿದೆ. ವಿಸ್ಡಮ್ ಅಂದರೆ ನೀವು ತುಂಬ ಬುದ್ಧಿವಂತರಾಗ್ತಾ ಇದ್ದೀರಾ, ಹಾಗೂ ನಿಮ್ಮ ಲೈಫ್ ಡಿಸಿಷನಲ್ಲೂ ನಿಮಗೆ ತುಂಬ ಕ್ಲಾರಿಟಿ ಇದೆ. ಓಕೆ, ಔಲ್ ಇಸ್ ದ ಸ್ಮಾರ್ಟೆಸ್ಟ್ ಬರ್ಡ್ ಅಂತಲೂ ಹೇಳ್ತೀವಿ. ಸೊ ನೀವು ಕತ್ಲಲ್ಲೂ ಅಲರ್ಟ್ ಆಗಿರ್ತೀರ. ನಾನು ಹೇಳ್ತಿರೋದು, ಈಗ ನಿಮ್ಗೆ ಯಾರಾದರೂ ಮೋಸ ಮಾಡ್ತಾರೆ ಅಂದರೆ ಅಂತ ನಿಮ್ಮ ಹತ್ರ ಬಂದರೂ ಕೂಡ ನೀವು ಎಚ್ಚೆತ್ಕೊಂಡು ಬಿಡ್ತೀರ. ನಿಮ್ಗೆ ಅವ್ರು ಏನು ಉದ್ದೇಶ ಇಟ್ಕೊಂಡು ಬರ್ತಾ ಇದ್ದಾರೆ ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ಆ ಥರದ್ದು ಒಂದು ದೇವರಿಂದ ಬ್ಲೆಸ್ಸಿಂಗ್ಸ್ ನಿಮಗೆ ಸಿಕ್ಕಿದೆ. ಅಲರ್ಟ್ ಆಗಿರ್ತೀರ, ಹಾಗೂ ನಿಮ್ಮ ಸುತ್ತಮುತ್ತ ಏನು ನಡೀತಾ ಇದೆ, ಏನು ಸ್ಟೆಪ್ಸ್ ತೊಗೋಬೇಕು ಅಂದರೆ ಯು ನೋ ಎವ್ರಿಥಿಂಗ್. ಓಕೆ, ತುಂಬ ಕ್ಲಾರಿಟಿ ಇದೆ ನಿಮ್ಮ ಲೈಫ್ನಲ್ಲಿ. ಏನೇ ನಡೆದಿರ್ಬೋದು ಘಟನೆಗಳು, ತುಂಬ ಸೆಲ್ಫ್ ಬ್ಲೇಮ್ ಏನಾದರೂ ಮಾಡ್ಕೊಳ್ತಾ ಇದ್ದೀರಾ ಅಂದರೆ ಅದನ್ನು ದಯವಿಟ್ಟು ಬಿಡಿ. ಬಿಕಾಸ್ ಯು ಆರ್ ಇನ್ ಯೋರ್ ಬೆಸ್ಟ್ ಸ್ಟೇಜ್ ಆ್ಯಂಡ್ ಎನರ್ಜಿ ಲೆವೆಲ್ ಅಂತ ಹೇಳ್ತೀನಿ. ಯು ಆರ್ ಡೂಯಿಂಗ್ ಗುಡ್. ಇದನ್ನ ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಒಂದೊಂದು ಸಲ ಸೆಲ್ಫ್ ಡೌಟಿಂದ ನೀವು ತುಂಬ ಒಂಥರ ನೋವು ಅನುಭವಿಸ್ತಿದ್ದೀರ. ಕಾಡಿಸ್ತಾ ಇದೆ ಅದನ್ನು ನಿಮಗೆ, ಮನಸ್ಸು ಒಂದು ತಿಳಿಯಾಗಿಲ್ಲ. ಸೊ ಅದನ್ನೆಲ್ಲ ತೆಗೆದುಹಾಕಿ, ಆ ಯೋಚನೆಗಳನ್ನೆಲ್ಲ ತೆಗೆದುಹಾಕಿ ಯು ಆರ್ ರೈಟ್ ಅಂತ ಮೆಸೇಜ್ ಇದೆ ನಿಮಗೆ ದೇವರಿಂದ. ಈಗ ನಾನು ನೆಕ್ಸ್ಟ್ ಕಾರ್ಡ್ ಪೈಲ್ ರೀಡಿಂಗ್ ಮಾಡ್ತೀನಿ. ಲಾಸ್ಟ್ ಈಸ್ ಕೃಷ್ಣ, ಲಾರ್ಡ್ ಕೃಷ್ಣ. ಈ ಒಂದು ದೇವರನ್ನು ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ, ಲಾರ್ಡ್ ಕೃಷ್ಣಯಿಂದ ಏನು ಮೆಸೇಜ್ ಇದೆ ನಿಮಗೆ, ನೀವೇನು ತಿಳ್ಕೊಳ್ಳುವಂಥದ್ದಿದೆ ಅಂತ ರೀಡಿಂಗ್ ಮಾಡ್ತೀನಿ ನಾನು. ನಿಮಗೆ ಯಾವ ವಿಷಯಗಳು ತಿಳ್ಕೊಳ್ಳುವಂಥದ್ದಿದೆ ಹಾಗೂ ಏನು ಮೆಸೇಜಸ್ ಇದೆ ದೇವರಿಂದ ನೋಡೋಣ. ವಾಟ್ ಆರ್ ದ ಮೆಸೇಜಸ್ ಫಾರ್ ಯು?
ದೇವರಿಂದ ಏನು ಮೆಸೇಜಸ್ ಇದೆ? ಮೆಸೇಜ್ ಇನ್ ದ ಬಾಟಲ್. ದೇವರಿಂದ ಮೆಸೇಜ್ ಏನಿದೆ ಅಂದರೆ ಮೆಸೇಜ್ ಇನ್ ದ ಬಾಟಲ್ ಅಂತ ಬರ್ತಾ ಇದೆ. ಸೊ ಅದು ಏನಿದೆ ಅದಿನ್ನ ರಿವೀಲ್ ಆಗಿಲ್ಲ ಅಂತ, ಬಿಕಾಸ್ ಇಟ್ಸ್ ಅ ಕ್ಲೋಸ್ಡ್ ಬಾಟಲ್. ಅದಾದ ನಂತರ ಸೆರೆಂಡಿಪಿಟಿ ಬರ್ತಿರೋದ್ರಿಂದ ಇದರ ಅರ್ಥ ಏನಂದರೆ ನೀವು ಲೈಫ್ನಲ್ಲಿ ಯು ಆರ್ ಫ್ಲೈಯಿಂಗ್ ಹೈ, ಓಕೆ. ಹಾಗೂ ಲಕ್ ಕೂಡ ನಿಮಗೆ ಒದಗಿದೆ, ಅಂದರೆ ಲೈಕ್ ನಿಮಗೆ ಲಕ್ಕಿ ಟೈಮ್ ಬಂದಿದೆ, ಫಾರ್ಚ್ಯೂನ್ ಟೈಮ್ ಬಂದಿದೆ ಅಂತ ತೋರಿಸ್ತಾ ಇದೆ. ಅದಾದ ನಂತರ ಮೆಂಡಿಂಗ್ ಬರ್ತಾ ಇದೆ. ಅಂದರೆ ನೀವು ಯಾವ ವಿಷಯಗಳಲ್ಲಿ ಅಂದರೆ ಒಂದು ರಿಲೇಷನ್ಶಿಪ್ನಲ್ಲಿ ಕಾನ್ಫ್ಲಿಕ್ಟ್ ಅನುಭವಿಸಿದ್ದೀರಾ ಅಂದರೆ, ಅಥವಾ ಏನೋ ಒಂದು ಮನಸ್ತಾಪದಿಂದ ನೀವು ಫ್ರೆಂಡ್ಸಿಂದ ದೂರ ಆಗಿರ್ಬೋದು, ರಿಲೇಟಿವ್ಸಿಂದ, ಅಥವಾ ಯಾರೋ ಒಬ್ಬ ಪ್ರೀತಿಸುವಂಥ ವ್ಯಕ್ತಿಯಿಂದ ದೂರ ಆಗಿದ್ದೀರಾ ಅಂದರೆ ಆ ರಿಲೇಷನ್ಶಿಪ್ನಲ್ಲಿ ಹೀಲಿಂಗ್ ಆಗ್ತಾ ಇದೆ, ಸರಿ ಹೋಗುತ್ತೆ ರಿಲೇಷನ್ಶಿಪ್ ಅಂತ ನಿಮಗೆ ಕನ್ಫರ್ಮೇಷನ್ ಕಾರ್ಡ್ ಕೂಡ ಸಿಗ್ತಾ ಇದೆ. ಸೊ ಬೇಸಿಕ್ಲಿ ನೀವು ಇತ್ತೀಚೆಗೆ ಯಾರ ಹತ್ರ ಆದರೂ ದೂರ ಆಗಿದ್ದೀರಾ ಅಂದರೆ, ಅವರು ನಿಮ್ಮ ಹತ್ರ ಮಾತಾಡ್ತಿಲ್ಲ ಅಂದರೆ, ಅವರು ನಿಮ್ಮಿಂದ ಲೈಕ್ ನಿಮ್ಮನ್ನು ಅಪಾರ್ಥ ಮಾಡ್ಕೊಂಡು ದೂರ ಆಗಿದ್ದಾರೆ ಅಂದರೆ ಅದೆಲ್ಲ ಸರಿ ಹೋಗುತ್ತೆ ವಿತಿನ್ 2 months ಅಂತ ಬರ್ತಾ ಇದೆ. ಸೊ ಮೆಂಡಿಂಗ್ ಟೈಮ್ ಬಂದಿರೋದ್ರಿಂದ ಇದು ಸರಿ ಹೋಗುತ್ತೆ ಅಂತ ನಿಮಗೆ ಕನ್ಫರ್ಮೇಷನ್. ಏನೇ ಆಗಿರ್ಬೋದು ಅದನ್ನ ನೀವು ಸಾಲ್ವ್ ಮಾಡ್ಕೊಳ್ತೀರಾ ಅಂತ ಮೆಸೇಜ್ ಬರ್ತಾ ಇದೆ. ಇನ್ಸೆಕ್ಯೂರಿಟಿ ಕಾರ್ಡ್ ಬರ್ತಾ ಇದೆ. ಇದ್ರ ಅರ್ಥ ಏನಂದರೆ, ನಿಮ್ಮ ಹತ್ರ ಲೈಫಲ್ಲಿ ಎಲ್ಲ ಇದ್ದರೂ ಕೂಡ ನೀವು ಏನೂ ಇಲ್ಲ, ನನ್ನ ಹತ್ರ ಏನೋ ಕೊರತೆ ಇದೆ, ನನ್ನಲ್ಲಿ ಏನೋ ಪ್ರಾಬ್ಲಮ್ ಇದೆ, ಈ ಥರ ಎಲ್ಲ ಯೋಚನೆ ಮಾಡೋದು ಫಸ್ಟ್ ಬಿಡಿ ಅಂತ ನಿಮಗೆ ಮೆಸೇಜ್ ಬರ್ತಾ ಇದೆ. ಏಕೆಂದರೆ ನೀವು ಹಾಗೆ ಯೋಚನೆ ಮಾಡ್ತಾ ಇದ್ದೀರಾ, ಎಷ್ಟಿದ್ರೂ ನಿಮಗೆ ಸಮಾಧಾನ ಆಗ್ತಾಯಿಲ್ಲ. ಏನು ಲೈಫ್ನಲ್ಲಿ ಒಳ್ಳೆ ಬದಲಾವಣೆ ಆದರೂ ಕೂಡ ನಿಮಗೆ ಕಂಫರ್ಟ್ ಸಿಗ್ತಾ ಇಲ್ಲ. ಕಂಫರ್ಟ್ ಯಾವಾಗ ಸಿಗುತ್ತೆ ಅಂದರೆ ನಮಗೆ ನಮ್ಮ ಬಗ್ಗೆನೇ ಒಂದು ತಾಳ್ಮೆ ಹಾಗೂ ನಮ್ಮ ಬಗ್ಗೆ ನಮಗೆ ವಿಶ್ವಾಸ ಬಂದಾಗ, ಆ ಒಂದು ಎನರ್ಜಿನ ಪಾಸಿಟಿವ್ ಆಗಿ ಇಟ್ಕೊಂಡಾಗ, ಆ ಗ್ರೌಂಡಿಂಗ್ನ ತಂದಾಗ ನಮಗೆ ಆ ಒಂದು ಇನ್ಸೆಕ್ಯೂರಿಟಿಯಿಂದ ಆಚೆ ಬರೋಕ್ಕೆ ಸಾಧ್ಯ. ನಿಮ್ಮ ಬಗ್ಗೆ ನೀವು ನಂಬಿಕೆ ಇಟ್ಕೊಳ್ಳಿ, ಎಲ್ಲ ಸರಿ ಹೋಗುತ್ತೆ. ಇನ್ಸೆಕ್ಯೂರಿಟಿನ ಫಸ್ಟ್ ತೆಗೆದು ಹಾಕಿ. ಸೆಲ್ಫ್ ವರ್ತ್ ಕೂಡ ಬರ್ತಾ ಇದೆ. ದೇವ್ರೇನು ಹೇಳ್ತಾ ಇರೋದು ಅಂದರೆ, ಕೃಷ್ಣ ಏನು ಹೇಳ್ತಿರೋದ್ರೆ, ನಿನಗೆ ನಿನ್ನ ಬೆಲೆನೇ ಗೊತ್ತಾಗ್ತಾ ಇಲ್ಲ. ನೀನು ಹೇಗೆ ವರ್ತಿಸ್ತಾ ಇದೆಯಾ ಅಂದರೆ, ನೀನು ಜನರು ಕೀಳಾಗಿ ನೋಡೋದಿರಲಿ, ನೀನೇ ಕೀಳಾಗಿ ನೋಡ್ಕೊಳ್ತಾ ಇದೆಯಾ. ಅದನ್ನು ಫಸ್ಟ್ ಬಿಡಬೇಕು ಅಂತ ನಿಮಗೆ ಹೇಳ್ತಾ ಇರೋದು ದೇವರು. ಬಿಕಾಸ್ ಯು ಹ್ಯಾವ್ ಇದು ಒಂದು ಥ್ರೋನ್ ಅಂತ ಹೇಳ್ತೀವಿ, ಅಂದರೆ ಈ ರಾಜ ರಾಣಿ ಕೂತ್ಕೊಳ್ಳುವಂಥ ಒಂದು ಚೇರ್, ಇದನ್ನು ನಾವು ಥ್ರೋನ್ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತೀವಲ್ವ. ಸೊ ಆ ಥರದ್ದು ಒಂದು ನಿನಗೆ ಬ್ಲೆಸ್ಸಿಂಗ್ ಇರೋದು, ಆ ಥರ ನಿನಗೆ ನಾನು ಲೈಫ್ನ ಕೊಟ್ಟಿದ್ದೀನಿ. ಆದರೆ ನೀನು ಎಷ್ಟು ಕೆಟ್ಟದಾಗಿ ನಿನ್ನ ಲೈಫ್ನ ನೋಡ್ತಿದ್ದೀಯ ಅಂದರೆ ನನಗೆ ಬೇಜಾರಾಗ್ತಾಯಿದೆ ಅಂತ ದೇವ್ರು ಹೇಳ್ತಾ ಇರೋದು ನಿಮಗೆ. ನೆಕ್ಸ್ಟ್ ಮೆಸೇಜ್ ಏನು ಬರ್ತಾ ಇದೆ? ಸ್ಪಿರಿಟ್ ವೀವರ್ ಬರ್ತಾ ಇದೆ. ಸ್ಪಿರಿಟ್ ವೀವರ್ ಅಂದರೆ, ಈಗ ನೀವು ನಿಮ್ಮ ಪರ್ಸ್ನಲ್ ಗ್ರೋತ್ ಕಡೆಗೆ ಗಮನ ಕೊಡಿ, ಓಕೆ. ನಿಮ್ಮ ಲೈಫಲ್ಲಿ ನೀವೇನೇನು ಮಾಡಬೇಕು ಅಂತ ಇದ್ದೀರಾ ದಯವಿಟ್ಟು ಮಾಡಿ, ಡಿಲೇ ಮಾಡೋಕ್ಕೆ ಹೋಗಬೇಡಿ, ಆ್ಯಕ್ಷನ್ನ ತೊಗೊಳ್ಳಿ. ಲೇಝಿ ಆಗಿದ್ದೀರಾ ಇತ್ತೀಚೆಗೆ, ಮಾಡಬೇಕಾ ಹೋಗಬೇಕಾ ಈ ಥರ ಎಲ್ಲ ಕ್ವೆಶನ್ ಮಾಡ್ಕೊಳ್ತಾ ಇದ್ದೀರಾ, ಟೈಮ್ ತುಂಬ ವೇಸ್ಟ್ ಮಾಡ್ತಾ ಇದ್ದೀರಾ. ಸೊ ನಿಮ್ಗೇನಾದ್ರು ಯೋಗಾಸನ ಅಭ್ಯಾಸ ಮಾಡಬೇಕು ಅಥವಾ ಯೋಗ ಫೀಲ್ಡ್ನಲ್ಲಿ ಏನಾದರೂ ಅಚೀವ್ ಮಾಡಬೇಕು ಅಂದರೆ ರೈಟ್ ಟೈಮ್ ಟು ಡೂ ಇಟ್. ಬಿಕಾಸ್ ನಿಮಗೆ ಅದು ಆಗಿ ಬಂದಿದೆ, ಆ ಪ್ರೊಫೆಷನ್ ಆಗಿ ಬಂದಿದೆ, ನೀವು ಮಾಡಬಹುದು. ಸೀರಿಯಸ್ ಆಗಿ ತೊಗೊಂಡ್ರೆ ನೀವು ಇದರಲ್ಲಿ ದೊಡ್ಡ ಮಟ್ಟಕ್ಕೇ ಸಾಧನೆ ಮಾಡಬಹುದು. ಅದು ಕೆಲವರಿಗೆ ಒಂದಷ್ಟು ಮೆಸೇಜಸ್ ಇದೆ. ಸ್ಪಿರಿಟ್ ವೀವರ್ ಬಂದಿರೋದ್ರಿಂದ ನೀವು ನಿಮ್ಮ ಸೆಲ್ಫ್ ಗ್ರೋತ್ ಕಡೆಗೆ ಹಾಗೂ ನಿಮ್ಮ ಸ್ಪಿರಿಚುವಲ್ ಲೈಫ್ ಕಡೆಗೆ ಗಮನ ಕೊಟ್ಟರೆ ನೀವು ಇನ್ನೂ ಲೈಕ್ ಬೆಸ್ಟ್ ಎಕ್ಸ್ಪೀರಿಯನ್ಸಸ್ನ ನಿಮ್ಮ ಲೈಫ್ನಲ್ಲಿ ನೋಡ್ತೀರಾ ಅಂತ ಬರ್ತಾ ಇದೆ. IV ಕಾರ್ಡ್ ಬರ್ತಾ ಇದೆ. IV ಕಾರ್ಡ್ ಏನಕ್ಕೆ ಬರ್ತಾ ಇದೆ ಅಂದರೆ, ಇದರ ಅರ್ಥ ಏನು ಅಂದರೆ, ಲೈಫ್ನಲ್ಲಿ ತುಂಬ ಒಳ್ಳೆಯದು ನಡೀತಾ ಇದೆ, ಆದರೆ ನೀವೇನು ಮಾಡ್ತಾ ಇದ್ದೀರಾ ಅಂದರೆ ನೆಗೆಟಿವ್ನೇ ಫೋಕಸ್ ಮಾಡ್ತಿದ್ದೀರಾ, ಪಾಸಿಟಿವ್ನ ಫೋಕಸ್ ಮಾಡ್ತಾ ಇಲ್ಲ. ಎಷ್ಟು ಪಾಸಿಟಿವ್ ನಡೀತಾ ಇದ್ದರೂ ಕೂಡ ನೀವು ಅಯ್ಯೋ ನನಗೇನೋ ನಡೀತಾ ಇಲ್ಲ, ನನಗೇನೋ ಆಗ್ತಾಯಿಲ್ಲ. ಇಲ್ಲಿ ನೋಡ್ಬೋದು, ಈ ಒಂದು ಲೀಫ್ ಇದೆಯಲ್ಲ, ಈಕೆನ ಕಂಪ್ಲೀಟಾಗಿ ಕ್ಯಾಪ್ಚರ್ ಮಾಡ್ಕೊಂಡ್ಬಿಟ್ಟಿದೆ, ಆದರೂ ಕೂಡ ಏಕೆ ಖುಷಿಯಾಗಿಲ್ಲ. ಸೊ ನೇಚರ್ ಇಸ್ ಆಲ್ಸೋ ಗಿವಿಂಗ್ ಯು ಅ ಲಾಟ್ ಆಫ್ ಸ್ಟ್ರೆಂತ್. ಮೇ ಬಿ ವಾಕ್ ಹೋಗಿ, ಸ್ವಲ್ಪ ಪ್ಲ್ಯಾಂಟಿಂಗ್ ಅಂದರೆ ಗಾರ್ಡ್ನಿಂಗ್ ವಿಷಯವಾಗಿ ಸ್ವಲ್ಪ ಇಂಟ್ರೆಸ್ಟ್ ತೋರಿಸಿ. ಇದೆಲ್ಲ ನಿಮಗೆ ಅದ್ಭುತವಾದ ಸ್ಟ್ರೆಂತ್ ಕೊಡುತ್ತೆ, ಎನರ್ಜಿನ ಪಾಸ್ ಮಾಡುತ್ತೆ. ಅದರಿಂದ ನೀವು ರಿನ್ಯೂ ಆಗ್ಬೋದು ಹಾಗೂ ನೆಗೆಟಿವಿಟಿಯಿಂದ ಆಚೆ ಬರಬಹುದು. ಸೊ ಕೆಲವರಿಗೆ ನಾನು ಸ್ಪೆಷಲಾಗಿ ಏನು ನೋಡ್ತಾ ಇದ್ದೀನಿ ಅಂದರೆ, ಅಗ್ರಿಕಲ್ಚರಲ್ ಫೀಲ್ಡಲ್ಲಿ ಏನಾದರೂ ಮಾಡಬೇಕು ಅಂತ ಇದ್ದೀರಾ ಅಂದರೆ ತುಂಬ ಚೆನ್ನಾಗಿದೆ ಟೈಮ್, ನೀವು ಮಾಡಬಹುದು. ಕೆಲವರಿಗೆ ನಾನು ಆಗಲೇ ಹೇಳಿದಾಗೆ ನಿಮ್ಮ ಬಾಡಿ ಫ್ಲೆಕ್ಸಿಬಿಲಿಟಿ ಚೆನ್ನಾಗಿದೆ, ನೀವು ಯೋಗಾಸನ ಅಥವಾ ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತ ಇದ್ದೀರಾ ಅಂದರೆ ಈ ಕ್ಷೇತ್ರದಲ್ಲಿ ನೀವು ಮಾಡೋಕ್ಕೆ ತುಂಬ ಟೈಮ್ ಆಗಿ ಬಂದಿದೆ. ಅದು ನಿಮ್ಮ ಮೆಸೇಜಸ್ ಇದೆ.
ಸೊ ಬೇಸಿಕ್ಲಿ ನಿಮ್ಮ ಟೈಮ್ ನಿಮ್ಮ ಸೆಲ್ಫ್ ಗ್ರೋತ್ ಕಡೆಗೆ, ನಿಮ್ಮ ಇಂಪ್ರೂವ್ಮೆಂಟ್, ನಿಮ್ಮ ಸೆಲ್ಫ್ ಇಂಪ್ರೂವ್ಮೆಂಟ್, ನಿಮ್ಮ ಲೈಫ್ ಇಂಪ್ರೂವ್ಮೆಂಟ್ ಕಡೆಗೆ ನೀವು ಗಮನ ಕೊಟ್ಟರೆ ನೀವು ಅದ್ಭುತವಾದ ರಿಸಲ್ಟ್ಸ್ನ ಬರುವ ದಿನಗಳಲ್ಲಿ ನೋಡ್ತೀರಾ ಅಂತ ಬರ್ತಾ ಇದೆ. ಐ ಹೋಪ್ ಆಲ್ ದೀಸ್ ಮೆಸೇಜಸ್ ವೇ ಹೆಲ್ಪ್ಫುಲ್. ಮತ್ತು ಇನ್ನೊಂದು ಮೆಸೇಜ್ ಇನ್ ದ ಬಾಟಲ್ ಬರ್ತಿರೋದ್ರಿಂದ ಇನ್ನೊಂದು ಗುಡ್ ನ್ಯೂಸ್ ಇನ್ ಒಂದು 2-3 ಮಂತ್ಸ್ನಲ್ಲೇ ನೀವು ಕೇಳಿಸ್ಕೊಳ್ತೀರಾ. ಅಂದರೆ ಒಂದು ಫೋನ್ ಕಾಲ್ ಬರುತ್ತೆ. ಓಕೆ, ಆ ಫೋನ್ ಕಾಲ್ ನಿಮ್ಮ ಲೈಫ್ನ ಚೇಂಜ್ ಮಾಡುತ್ತೆ. ಸೊ ಇನ್ನೊಂದು 2 ತಿಂಗಳಲ್ಲಿ ಅದು ಯಾವ ಮ್ಯಾಜಿಕಲ್ ಫೋನ್ ಕಾಲ್ ಬರುತ್ತೆ ಅಂತ ನೋಡೋಣ. ನಿಮಗೆ ಆ ಒಂದು ಫೋನ್ ಕಾಲ್ ನಿಮ್ಮ ಲೈಫ್ನ ಕಂಪ್ಲೀಟಾಗಿ ಚೇಂಜ್ ಮಾಡುತ್ತೆ. ನೀವು ಕಮೆಂಟ್ ಮಾಡಿ, ನಿಮ್ಗೆ ಈ ಥರ ಆದಾಗ ನನಗೆ ಕಮೆಂಟ್ ಮಾಡಿ ಹೇಳಿ, ಹೌದು ಈ ಥರ ಆಯಿತು ಅಂತ. ಬಿಕಾಸ್ ನಾನು ನೋಡ್ತಾ ಇದ್ದೀನಿ ಅದು ಒಂದು ಫೋನ್ ಕಾಲಿಂದ ನಿಮ್ಮ ಲೈಫ್ ಇದೆಯಲ್ಲ ಅದ್ಭುತವಾಗಿ ಚೇಂಜ್ ಆಗುತ್ತೆ. ನೀವು ಅಂದ್ಕೊಂಡೇ ಇರಲ್ಲ ಹಾಗಾಯಿತು ಅಂತ. ನೀವು ಆಶ್ಚರ್ಯವಾಗಿರ್ತೀರ, ಹಾಗೆ ಅಷ್ಟೇ ಖುಷಿಯಾಗೂ ಇರ್ತೀರ. ಸೊ ಇದೆಲ್ಲ ನಿಮಗೆ ಕೃಷ್ಣನಿಂದ ಬಂದಿರುವಂಥ ಮೆಸೇಜಸ್. ಐ ಹೋಪ್ ಇಟ್ ಹೆಲ್ಪ್. ಟೇಕ್ ಕೇರ್. ನಮಸ್ಕಾರ. ಥ್ಯಾಂಕ್ ಯು.